ಮಲೆನಾಡು ಎಂದಾಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ಪಶ್ಚಿಮ ಘಟ್ಟಗಳು ಹಾಗೂ ಇಲ್ಲೇ ಪ್ರಕೃತಿಯೊಂದಿಗೆ ಹೊಂದಿಕೊಂಡಿರುವ ಹಲವಾರು ಜಿಲ್ಲೆಗಳು. ಅದರಲ್ಲೂ ಮುಖ್ಯವಾಗಿ ಮಲೆನಾಡು ಹೆಬ್ಬಾಗಿಲು ಎಂತಲೇ ಹೆಸರಾಗಿರುವ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶ್ವವಿಖ್ಯಾತ ಜಗತ್ ಪ್ರಸಿದ್ಧ ಜೋಗ ಜಲಪಾತ, ರಾಜಾರಾಣಿ ರಾಕೆಟ್ ರೋವರ್ ಜಲಪಾತಗಳು ಸೇರಿದಂತೆ ಅನೇಕ ವಿಶೇಷತೆಗಳಿವೆ. ಇನ್ನು ಭಾರತದಲ್ಲಿ ವಿಶಿಷ್ಟವಾದ ಒಂದು ಔಷಧ ಪದ್ಧತಿಯೂ ಜಾರಿಯಲ್ಲಿದೆ. ಅದುವೇ ನಮ್ಮ ನಾಟಿ ವೈದ್ಯ ಪದ್ಧತಿ. ಇದು ಇಂದು ನಿನ್ನೆಯದ್ದಲ್ಲ, ಅದು ಅನಾದಿ ಕಾಲದಿಂದಲೂ ಅಂದರೆ ವೇದಗಳ ಕಾಲದಿಂದಲೂ ರೂಢಿಯಲ್ಲಿರುವ ಪದ್ಧತಿಯಾಗಿದೆ. ಗಿಡಮೂಲಿಕೆಗಳನ್ನೇ ನಂಬಿಕೊಂಡು ಕೊಡುವ ಈ ಔಷಧ ಪದ್ಧತಿಯು ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲೂ ಇದೆ. ಇಂದಿಗೂ ಈ ಆಧುನಿಕ ಕಾಲದಲ್ಲಿಯೂ ಸಹ ನಾಟಿ ಔಷಧ ಪದ್ಧತಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಷ್ಟೆಲ್ಲ ಪ್ರಾಮುಖ್ಯತೆ ಹೊಂದಿರುವ ನಾಟಿ ಔಷಧ ಚಿಕಿತ್ಸೆಗಳ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳಬೇಕಲ್ಲವೇ? ಹೌದು, ನಾವು ಇಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಇಲ್ಲಿನ ಗ್ರಾಮಗಳ ಸುತ್ತಮುತ್ತಲ ಹಳ್ಳಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡಲಿದ್ದೇವೆ. ಇಲ್ಲಿ ಕಾಣಿಸುತ್ತಿರುವ ಮನೆ ಹಲವಾರು ರೋಗಗಳನ್ನು ವಾಸಿ ಮಾಡುವ ಜಾಗ. ಇಲ್ಲಿಗೆ ಪ್ರತಿದಿನ ಹಲವಾರು ಮಂದಿ ಹಲವಾರು ಸಮಸ್ಯೆಗಳೊಂದಿಗೆ ಇಲ್ಲಿಗೆ ಬರುತ್ತಾರೆ. ಇವರ ಹೆಸರು ಸ್ವಾಮಿ. ಇವರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯವರು. ಇವರ ಮಗುವಿಗೆ ಅನಾರೋಗ್ಯದ ಕಾರಣದಿಂದ ಸಾಕಷ್ಟು ಆಸ್ಪತ್ರೆಗಳನ್ನು ಸುತ್ತಿದ್ದಾರೆ. ಆದರೆ ಎಲ್ಲಿಯೂ ಇವರ ಕಾಯಿಲೆ ಗುಣವಾಗಲಿಲ್ಲ. ಆದರೆ ಈ ಜಾಗಕ್ಕೆ ಬಂದ ತಕ್ಷಣ ಅವರ ಕಾಯಿಲೆ ಗುಣವಾಯಿತಂತೆ. ನನ್ನ ಮಗನಿಗೆ ಆರಾಮಿದ್ದಿರ್ಲಿಲ್ಲ. ಕುತ್ತಿಗೆ ಆ ಕಡೆ ಈ ಕಡೆ ತಿರ್ಸಿದ್ರೆ ಹಿಂಗೆ ಹಿಂದೆ ಮುಂದೆ ವಾಪಸ್ ಹೋಗೋದು. ಅದು ಇಲ್ಲಿ ಟ್ರೀಟ್ಮೆಂಟ್ ತಗಂತ ನನಗೆ 1 ವರ್ಷ ಆಯ್ತು ನನ್ನ ಮಗುವಿಗೆ. ಈಗ ಮಗು ಚೆನ್ನಾಗಿದ್ದೇನೆ. ಒಮ್ಮೆ ಈ ಪುಟ್ಟ ಕಂದಮ್ಮನನ್ನ ನೋಡಿ. ಇದು ಹುಟ್ಟಿದಾಗಲೇ ಅತಿ ಕಡಿಮೆ ತೂಕದಿಂದ ಹುಟ್ಟಿತ್ತು. ಇದು ಸಾಮಾನ್ಯ ತೂಕಕ್ಕಿಂತ ಕಡಿಮೆ ಇದ್ದು ಪೋಷಕರು ಆತಂಕಕ್ಕೆ ಒಳಗಾಗಿದ್ರು. ಆದರೆ ಇವರು ನೀಡಿದ ಚಿಕಿತ್ಸೆಯಿಂದ ಮಗು ಇಂದು ಆರೋಗ್ಯವಾಗಿದೆಯಂತೆ. ಮಗುಗದೆ ಹಾಲುದು ಕೋವೆ ತರ ಆಗಿತ್ತು. 1 ಮಂತ್ ಆಗಿತ್ತು ಮಗುಗೆ. ಕರ್ಕೊ ಬಂದಿದ್ವಿ. ಅವಾಗ ಔಷಧಿ ಕೊಟ್ಟಿದ್ರು, ಟಾನಿಕ್ ತರ. ನನ್ಗೆ ಪೌಡ್ರ್ ಕೊಟ್ಟಿದ್ರು. ಇವಾಗ ತುಂಬಾ ಇಂಪ್ರೂವ್ ಆಗಿದೆ. ತುಂಬಾ ವೀಕ್ ಇದ್ಲು. ಒಂದು ತುಂಬಾ 2 kg 200 ಗ್ರಾಮ್ ಅಷ್ಟಿದ್ಲು. ಇವಾಗ 3 kg 800 ಗ್ರಾಮ್ ಆಗಿದ್ಲು. ತುಂಬಾ ಇಂಪ್ರೂವ್ ಆಗಿದ್ದಾಳೆ. ಮಗುವಿನ ಆರೋಗ್ಯ ಸುಧಾರಿಸಿದ ವೈದ್ಯರಿಗೆ ಇವರು ಧನ್ಯವಾದ ಹೇಳುತ್ತಿದ್ದಾರೆ. ನಮಗೂ ಗೊತ್ತಿರ್ಲಿಲ್ಲ, ಬಟ್ ನಮ್ಮೂರಲ್ಲಿ ಒಬ್ರು ಇಲ್ಲಿ ತೋರಿಸಿದ್ರು ಮೊದ್ಲು. ಅವ್ರು ಹೇಳಿದ್ರು ನಮ್ಗೆ ಇಲ್ಲಿ ಹಿಂಗೆ ಕೊಡ್ತಾರೆ, ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ. ನಾವು ಕರ್ಕೊ ಬಂದ್ವಿ. ತುಂಬಾ ಚೆನ್ನಾಗಿ ಕೊಡ್ತಾರೆ. ನಮಗೂ ಇದಾಗಿದೆ. ಹೌದು, ಇಲ್ಲಿಯವರೆಗೆ ನಾವು ಹೇಳುತ್ತಾ ಬಂದಿರುವ ಈ ವೈದ್ಯರು ಯಾರು ಗೊತ್ತಾ? ಇವರು ಯಾವುದೇ ಮಾತ್ರೆ ನೀಡಲ್ಲ, ಇಂಜೆಕ್ಷನ್ ಅಂತೂ ದೂರದ ಮಾತು. ಮತ್ತೆ ಯಾವ ಚಿಕಿತ್ಸಾ ಪದ್ಧತಿಯನ್ನು ಇವರು ಉಪಯೋಗಿಸುತ್ತಾರೆ ಎಂದು ಯೋಚಿಸುತ್ತಿದ್ದೀರಾ? ಅದುವೇ ನಮ್ಮ ಪಾರಂಪರಿಕ ಔಷಧ ಪದ್ಧತಿ, ನಾಟಿ ಔಷಧಿ. ಇವರೇ ನೋಡಿ, ತೀರ್ಥಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿರುವ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವವರು. ಅಪೌಷ್ಟಿಕತೆ, ಮಕ್ಕಳ ಎಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ಇಲ್ಲಿನ ಗಿಡ ಮೂಲಿಕೆಗಳಿಂದಲೇ ಇವರು ವಾಸಿಪಡಿಸುತ್ತಿದ್ದಾರೆ. ಇಂತಹ ನಾಟಿ ವೈದ್ಯರೇ ಮುರುಗೇಂದ್ರ ತ್ಯಾರಂದೂರು. ಇದು ಮೂಲತಃ ವಂಶ ಪಾರಂಪರ್ಯವಾಗಿ ಈ ಕುಟುಂಬದ ಹಿರಿಯರ ಔಷಧಿ ಕೊಡೋದು. ಮೊದಲು ನಮಗೆ ತಿಳಿದಂಗೆ ಈಶ್ವರಪ್ಪ ಗೌಡ್ರು ಅಂತ ಔಷಧಿ ಕೊಡ್ತಿದ್ರು. ಆಮೇಲೆ ಅವರ ಬಸಪ್ಪ ಗೌಡ್ರು ಅಂತ ಕೊಡ್ತಾ ಇದ್ರು. ಆಮೇಲೆ ತ್ಯಾರಂದೂರು ಅಯ್ಯಪ್ಪ ಗೌಡ್ರು ಅಂತ ಕೊಡ್ತಾ ಇದ್ರು. ಈ ಕುಟುಂಬದ ಹಿರಿಯರ ತ್ಯಾರಂದೂರು ಮುರುಗೇಂದ್ರಪ್ಪ ಗೌಡ್ರು ಔಷಧಿ ಕೊಡ್ತಾ ಇದ್ದಾರೆ. ಈ ಔಷಧಿ ಹೊರಗಡೆಯಿಂದ ಎಲ್ಲೂ ತರಿಸೋದಲ್ಲ. ಈ ಗ್ರಾಮದಲ್ಲಿ ಸಿಗೋ ಗಿಡ ಮೂಲಿಕೆಗಳನ್ನು ಬಳಸಿ, ಯಾವುದೇ ಮಿಷನರಿ ಬಳಸದೆ ಕೈಯಲ್ಲಿ ಕುಟ್ಟೆ ಔಷಧಿ ಪುಡಿ ಮಾಡಿ ಕೊಡ್ತಾ ಇದ್ದಾರೆ. ಇದುವರೆಗೂ ಯಾರಿಗೂ ಸೈಡ್ ಎಫೆಕ್ಟ್ ಆಗಿದ್ದು ಉದಾಹರಣೆನೇ ಇಲ್ಲ. ನಾವು ನಮ್ಮ ಮಗನಿಗೆ ಇಲ್ಲಿಗೆ ಔಷಧಿ ಕರ್ಕೊಂಡ್ಬಂದಿದ್ದೆ. ಅವನಿಗೆ ತೂಕ ಕಮ್ಮಿ ಇದ್ದ. ತೂಕ ಈಗೆಲ್ಲ ಔಷಧಿ ಎಲ್ಲ ಕೊಟ್ಟು ತೂಕ ಎಲ್ಲ ಇಂಪ್ರೂವ್ ಆಗ್ತಾ ಇದೆ.